ಅಲ್ಲ, ತನ್ಮಯ್ ನೋಡಿದ್ರೆ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ದ. ಆದ್ರೆ ಅಮ್ಮ ಒಂದ್ಸಲನೂ ಫೋನ್ ಮಾಡ್ಲಿಲ್ಲ. ಅಂದ್ರೆ ಅಮ್ಮಂಗ್ ನಾನು ಅಷ್ಟೊಂದು ಬೇಡವಾಗೋದ್ನ? ಪ್ರಿಯಾ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ತೋರಿಸೋದಿದೆ. ಏನ್ ಮೇಡಮ್ ಇದೆಲ್ಲ? ಗೊತ್ತಿಲ್ಲಪ್ಪ, ನನಗೂ ಫೋಟೋ ಸಿಕ್ತು. ನನಗೂ ಈ ಫೋಟೋ ನೋಡಿ ಫುಲ್ ಶಾಕ್ ಆಯ್ತು ಗೊತ್ತಾ. ಮೇಡಮ್, ನಂಗೊಂಚೂರು ಕೆಲಸ ಇದೆ, ನಾನು ಬರ್ಲಾ? ಹೋಗಿ 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 ಹೋಗಿ. ಇಲ್ಲಿ ನನ್ನ ಕೆಲಸ ತುಂಬಾ ಕಷ್ಟ ಅನ್ಕೊಂಡಿದ್ದೆ, ಬಟ್ ಇವರಿರೋ ಸ್ಪೀಡ್ಗೆ ಇನ್ನೂ ಈಸಿಯಾಗಿ ಆಗುತ್ತೆ. ಭಾಗ್ಯ, ನಿನ್ಗಿನ್ನೂ ಏನೇನ್ ಕಾದಿದೆಯೋ. ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು. ನನ್ ದೃಷ್ಟಿನೇ ತಾಕತ್ತೆ. ಏಯ್, ಏನೇ ಆಗಿದೆ ನಿಂಗೆ? ಇನ್ನೊಬ್ರು ರೂಮ್ಗೆ ಬರೋದಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಓಹೋ, ಬೇರೆಯವ್ರ ರೂಮ್ ಹತ್ರ ಬಂದು ಕೇಳಿಸ್ಕೊಳ್ಳೋರು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅಂತ ಅನ್ಸತ್ತೆ. ಕನಿಕಾ, ನಾನ್ ನಿನ್ ತರ ಕದ್ದು ಕೇಳಿಸ್ಕೊಂಡಿಲ್ಲ, ನಿನ್ ಎದುರುಗಡೆನೆ ಬಂದ್ ನಿಂತ್ಕೊಂಡಿದೀನಿ. ಏಯ್, ಸಾಕ್ ಸುಮ್ನಿರೆ. ಹೀರೋಯಿಸಂ ತೋರ್ಸಕ್ ಬರ್ಬೇಡ ಇಲ್ಲಿ. ಅಲ್ಲ, ನನಗ್ ಮಾಡಕ್ ಕೆಲ್ಸ ಇಲ್ವಾ? ನನ್ ರೂಮಿಗ್ ಬಂದು ದೆವ್ವ ತರ ಯಾಕೆ ನಕ್ಕೊಂಡ್ ನಿಂತ್ಕೊಂಡಿದ್ದೆ? ಅಯ್ಯೋ ನೋಡು, ಹೇಳಕ್ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನಾನು. ಕನಿಕಾ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಈ ವಿಷಯ ಹೇಳಿದ್ಮೇಲೆ ನಿನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಕ್ಕೆ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಕನಿಕಾ, ನಾನು ಕಿಶನ್ನು ಹನಿಮೂನಿಗೆ ಹೋಗೋದ್ ಬೇಡ ಅಂತ ನಿನ್ ಕಾಲ್ ನೋವಿನ ನಾಟಕ ಮಾಡಿದ್ಯಲ್ಲ, ಇವಾಗ ಅದಕ್ಕಿಂತ ದೊಡ್ಡದಾಗಿ ಏನೋ ಆಗ್ತಿದೆ ಗೊತ್ತಾ? ಸದ್ಯದಲ್ಲೇ ನಾನು, ಕಿಶನ್ನು, ಆದಿಭಾವ, ಭಾಗ್ಯಕ್ಕ, ಗುಂಡ, ತನ್ವಿ, ಅತ್ತೆ ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಟ್ರಿಪ್. ನನ್ನ ಫ್ಯಾಮಿಲಿ ವಿತ್ ಯೋರ್ 2 ಬ್ರದರ್ಸ್. ಅಲ್ಲಿಗೆ ನಿನ್ ಪ್ಲಾನ್ ಎಲ್ಲ ಹಾಳಾಯ್ತು. ನಾನು ಕಿಶನ್ ಹೋಗ್ಬಾರ್ದು ಅಂತ ತಡೀತಾ ಇದ್ದೆ ಪಾಪ ನೀನು. ಈಗ ಅದಕ್ಕಿಂತ ದೊಡ್ಡದಾಗೇನೋ ಆಗ್ತಾ ಇದೆ, ಇನ್ನ ಚೆನ್ನಾಗಿ ಹುರ್ಕೊಂಡು ಎಂಜಾಯ್ ಮಾಡು. ವಾವ್ ಕನಿಕಾ, ಎಂತ ರಿಯಾಕ್ಷನ್ ಇದು! ನಾನ್ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಡಿಟ್ ಅದೇ ತರ ರಿಯಾಕ್ಷನ್ ಕೊಡ್ತಾ ಇದೀಯ ನೀನು. ಕನಿಕಾ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ರಿಯಾಕ್ಷನ್ ನೀನ್ ಮಿಸ್ ಮಾಡ್ಕೋಬೇಡ. ಒಂದ್ಸಲ ಕನ್ನಡಿ ನೋಡ್ಕೊ. ಏಯ್, ನನ್ ಮುಖಕ್ಕೆ ಏನೇ ಆಗಿದೆ? ಚೆನ್ನಾಗೇನೆ ಇದೆ. ನಿನ್ ಮುಖನ ಕನ್ನಡಿನಲ್ಲಿ ನೋಡ್ಕೊ. ಒಂದ್ ಕ್ಲಾಸ್ ಇಲ್ಲ, ಏನೂ ಇಲ್ಲ. ಹಲೋ, ಈ ಕ್ಲಾಸ್ ಇಲ್ದೇ ಇರೋ ಮುಖಕ್ಕೆ ಕಾಮತ್ ಅಂತ ದೊಡ್ಡ ಮನೆತನದ ಚಿಕ್ಕ ಮಗ ಬಿದ್ದಿರೋದು. ಹೌದೌದು, ನಿನ್ ಯೋಗ್ಯತೆಗೆ ಕಿಶನ್ ಅಂತ ಇಡಿಯಟೇ ಬೀಳ್ಬೇಕಷ್ಟೆ. ಏಯ್, ಇನ್ ಒಂದ್ ಮಾತ್ ಏನಾದ್ರೂ ನನ್ ಗಂಡನ್ ಬಗ್ಗೆ ಕೆಡ್ದ ಮಾಡಿದ್ರೆ ಕೈ ಮೇಲಿರೋ ರೇಖೆಗಳೆಲ್ಲ ನಿನ್ ಕೆನ್ನೆ ಮೇಲಿರುತ್ತಷ್ಟೇ. ಅಲ್ಲ ಕಣೆ, ನನ್ ಮುಖಕ್ಕೆ ಏನಾಗಿದೆ ಹೇಳು? ಕಿಶನ್ ಅಂತ ರಾಜ್ಕುಮಾರನೇ ಬಿದ್ದಿದ್ದಾನೆ. ಅದೇನೋ ಕ್ಲಾಸ್ ಇಲ್ಲ ಅದಿಲ್ಲ ಅಂತ ಹೇಳ್ದ್ಯಲ್ಲ, ನಿನ್ನೆಗೆ ಕ್ಲಾಸ್ ಇದೆಯಲ್ಲ, ಆದ್ರೆ ನಿನ್ ಮುಖಕ್ಕೆ ಯಾರು ಬಿದ್ದೇ ಇಲ್ಲ. ಯಾಕಿಲ್ಲ ಹೀಗೆ ಇದೆಯಾ ನೀನು? ಛೆ 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 ಛೆ, ಕ್ಲಾಸ್ ಇಲ್ದೇ ಇರೋದು ನಿನಗ ನನಗ?
ಭಾಗ್ಯ ಬಂದ್ಯಾ? ಬಮ್ಮ ಬಾ ಕೂತ್ಕೋ. ನೋವು ಹೇಗಿದ್ಯಮ್ಮ? ನೋವೇನಿಲ್ಲ ಅತ್ತೆ. ಸುಸ್ತು ಏನಿಲ್ಲ. ಅತ್ತೆ ಎಲ್ಲಿ ಮಾವ ಗುಂಡಣ್ಣ ಇಬ್ರು ಕಾಣಿಸ್ತಾ ಇಲ್ಲ? ನಿಮ್ಮ ಮಾವನವರು ಪುಸ್ತಕಕ್ಕೆ ಅಂಟ್ಕೊಂಡು ಕೂತಿದ್ದಾರೆ. ನಿಮ್ಮಮ್ಮ ನೋಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಿನ್ನ ಮಗರಾಯ ಟ್ರಿಪ್ಗೆ ಹೋಗ್ತೀನಿ ಪ್ಯಾಕಿಂಗ್ ಮಾಡ್ಕೋತೀನಿ ಅಂತ ಒಂದು ಬಟ್ಟೆ ತುಂಬಿಸ್ತಿದ್ದಾನೆ ಅಂದ್ರೆ ಕೇಳ್ಬೇಡ ನೀನು. ಓಹೋ, ಪ್ಯಾಕಿಂಗ್ ಮಾಡ್ತಿದ್ದಾನ? ಎಲ್ರಿಗಿಂತ ಮುಂಚೆ ಅವನೇ ತಯಾರಾಗ್ತಾನೆ ಅನ್ಸುತ್ತೆ. ಪಾಪ ಎಲ್ಲೂ ಹೊರಗಡೆ ಹೋಗ್ದೆ ಬೇಜಾರಾಗಿ ಹೋಗಿರ್ತಾನೆ. ಭಾಗ್ಯ, ಮನೇಲಿರೋ ಮಗನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾಳಲ್ಲ ಮಗಳು, ಅವಳ ಬಗ್ಗೆ ಯೋಚನೆ ಮಾಡು. ಅಮ್ಮ, ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ನನಗೆ ಬಂಗಾರಿ ಬಗ್ಗೆ ಯೋಚನೆ ಇಲ್ಲ ಅಂತನಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ನಾನು? ಅಲ್ಲ, ಮನೆ ಮಗಳು ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ, ಆ ಮಗು ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಟ್ರಿಪ್ಪು ಗಿಪ್ಪು ಅಂತ ಮಾತಾಡ್ತಿದ್ರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ ಭಾಗ್ಯ. ನನಗೂ ಏನ್ ಈ ತರ ಇರೋದಕ್ಕೆ ಇಷ್ಟ ಇಲ್ಲಮ್ಮ. ಬಂಗಾರಿ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದ್ದೀನಿ. ಯೋಚನೆ ಮಾಡ್ತಿದ್ದೀನಿ ಅಂದ್ಮೇಲೆ ಯಾಕೆ ಸುಮ್ನೆ ಇದೆಯಾ? ಅವಳನ್ನ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಮಾಡ್ಬೇಕು ತಾನೆ? ಅಮ್ಮ, ಪ್ರಯತ್ನ ಮಾಡ್ಬೇಕು ಅಂತ ತುಂಬಾ ಸಲ ಹೊರಟಿದ್ದೀನಿ. ನನ್ ಕಡೆಯಿಂದ ತಪ್ಪಾಗಿದೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಮೆಸೇಜ್ ಹಾಕೋದಕ್ಕೂ ಹೊರಟೆ. ನನ್ಗೆ ಅವಳ ಮೇಲೆ ಬೇಜಾರಿದೆ ಅಮ್ಮ, ಅದಕ್ಕೆ ಸುಮ್ಮನಾದೆ. ಯಾರಿಗ್ ಬೇಜಾರಿರಲ್ಲ ಹೇಳು? ಎಲ್ರಿಗೂ ಬೇಜಾರಿದೆ. ಹಾಗಂತ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂರಕ್ಕಾಗತ್ತೇನೆ? ಸೂಜಿಲಾಗೋ ಕೆಲ್ಸಕ್ಕೆ ಕೊಡ್ಲಿ ತಗೋತಿದೀಯ ನೀನು. ನೋಡು, ಸುಮ್ನೆ ಅವಳನ್ನ ವಾಪಸ್ ಕರ್ಕೊಂಡ್ ಬಾ. ಪಾಪ ಮಗುಗಲ್ಲಿ ಎಷ್ಟು ಕಷ್ಟ ಆಗ್ತಿದ್ಯೋ ಏನೋ. ಅಮ್ಮ, ನಾನು ಹೀಗೆ ಅನ್ಕೊಂಡೆ. ಅವಳಿಗೆ ಅಲ್ಲಿರೋದಕ್ಕೆ ಆಗೋದಿಲ್ಲ, ನನ್ನಷ್ಟು ಚೆನ್ನಾಗಿ ಅವಳನ್ನ ಯಾರು ನೋಡ್ಕೊಳಲ್ಲ, ಅವಳೇ ವಾಪಸ್ ಬರ್ತಾಳೆ ಅಂತ. ಆದ್ರೆ ಅವಳು ಬರ್ಲಿಲ್ಲ ಅಮ್ಮ. ಅದ್ರ ಅರ್ಥ ಏನ್ ಹೇಳು? ನನಗಿಂತ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಅಲ್ಲಿದ್ದಾರೆ. ಅವಳಿಗೆ ಅಲ್ಲಿ ತೋರಿಸ್ತಾ ಇರೋ ಪ್ರೀತಿ, ನೋಡ್ಕೊಳ್ತಾ ಇರೋ ರೀತಿ ಎಲ್ಲ ಇಷ್ಟ ಆಗಿದೆ ಅಂತ ತಾನೆ. ಭಾಗ್ಯ, ನಿನ್ ಮೂಗಿನ ನೇರಕ್ಕೆ ಯೋಚನೆ ಮಾಡ್ಬೇಡ ನೀನು. ಅಮ್ಮ, ನಾನು ಯಾವ್ದನ್ನು ನನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡು, ನನಗೆ ಈ ವಿಷಯದ ಬಗ್ಗೆ ಮಾತಾಡಿ ಸಾಕಾಗಿ ಹೋಗಿದೆ. ಇನ್ನೀ ವಿಷಯದ ಬಗ್ಗೆ ದಯವಿಟ್ಟು ಮಾತಾಡೋದು ಬೇಡ. ನಿನ್ ಮೊಮ್ಮಗಳನ್ನ ತುಂಬಾನೇ ಜಾಗರೂಕತೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವಳು ಬರೋದಕ್ಕೆ ಹೋಗ್ತಿಲ್ಲ. ಏನೇ ಹೇಳಿದ್ರು ಅಮ್ಮನ್ ಮಡಿಲಲ್ಲಿ ಮಲ್ಗಿರೋ ನೆಮ್ಮದಿ, ಅಮ್ಮನ್ ಕೈ ರುಚಿಯಲ್ಲಿರೋ ತೃಪ್ತಿ ಬೇರೆ ಕಡೆ ಸಿಗುತ್ತೇನೆ. ಅಕ್ಕ, ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ನಾನು, ಅಜ್ಜಿ, ಆದಿ ಅಂಕಲ್, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಅಮ್ಮ ಎಲ್ರೂ ಟ್ರಿಪ್ ಹೋಗ್ತಾ ಇದೀವಿ. ಅಲ್ಲ, ತನ್ಮಯ್ ನೋಡಿದ್ರೆ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ದ. ಆದ್ರೆ ಅಮ್ಮ ಒಂದ್ಸಲನೂ ಫೋನ್ ಮಾಡ್ಲಿಲ್ಲ. ಅಂದ್ರೆ ಅಮ್ಮಂಗ್ ನಾನು ಅಷ್ಟೊಂದು ಬೇಡವಾಗೋದ್ನ? ನನಗ್ ಗೊತ್ತು ನೀನ್ ನಿಮ್ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ. ನಿನ್ನೆ ನೀನ್ ಹೇಳಿದ್ದೆಲ್ಲ ಕೇಳಿದಾಗ ನನ್ಗೆ ಬೇಜಾರಾಯ್ತು. ನೋಡು, ಏನು ಯೋಚನೆ ಮಾಡ್ಬೇಡ. ಯಾರು ಇರ್ತಾರೋ ಇಲ್ವೋ, ನಿನ್ ಜೊತೆ ನಾನಿದ್ದೀನಿ. ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ.
ದೇವ್ರೆ, ತುಂಬಾ ನೋವು, ಒದ್ದಾಟ, ಅಡೆತಡೆಗಳ ನಂತರ ನಾವೆಲ್ಲರೂ ಹೊರಗೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀನೇ ಕಾರಣ ಭಗವಂತ. ಪ್ರತಿ ಸಲ ಏನಾದ್ರೂ ಅಡೆತಡೆ ಬಂದ್ರೆ ಎಲ್ಲಿ ನಾವು ಪ್ರಯಾಣ ಮಾಡೋದು ನಿಂತೇ ಹೋಗತ್ತೆ ಅಂತ ಭಯ ಆಗ್ತಿತ್ತು. ಆದ್ರೆ ಅದೆಲ್ಲ ನೀನು ನಿವಾರಣೆ ಮಾಡಿದೆ. ನಮ್ಗೆ ಹೊರಗೆ ಹೋಗೋ ಅವಕಾಶ ಮಾಡಿಕೊಟ್ಟಿದೀಯ. ಇದು ನಿನ್ನ ಅನುಗ್ರಹನೇ ಭಗವಂತ. ಆಮೇಲೆ ಆದಿ ಜೊತೆ ನಾವೆಲ್ಲರೂ ಹೋಗ್ತಿರೋದಿದು ಮೊದಲನೇ ಪ್ರಯಾಣ ನೋಡು ಭಗವಂತ. ನಾನು ಈ ಪ್ರಯಾಣನ ಆದಿ ಮತ್ತೆ ಭಾಗ್ಯಂಗೋಸ್ಕರ ಹೇಗೆ ಒಪ್ಕೊಂಡೋ ನೀನು ಅದಕ್ಕೆ ಒಪ್ಕೊಂಡಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಮುಂಚೆನೂ ನಾನು ತುಂಬಾ ಸಲ ನಿನ್ನ ಹತ್ರ ಬೇಡ್ಕೊಂಡಿದ್ದೀನಿ. ಈಗ ಮತ್ತೆ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ನನ್ನ ಭಾಗ್ಯ ತುಂಬಾ ನೋವು ದುಃಖ ಅನುಭವಿಸಿದಾಳೆ. ಇತ್ತೀಚೆಗೆ ಸ್ವಲ್ಪ ಖುಷಿಯಾಗಿದ್ದಾಳೆ, ಸ್ವಲ್ಪ ನೆಮ್ಮದಿಯಾಗಿದ್ದಾಳೆ ಅಂದ್ರೆ ಅದು ಆದಿ ಇರೋದ್ರಿಂದ. ಅವರಿಬ್ರು ಜೊತೆಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಚಂದ ದೇವ್ರೆ. ಅವ್ರು ಹೀಗೆ ಖುಷಿಯಾಗಿರೋ ತರ ನೀ ನೋಡ್ಕೊ. ಹೋಗ್ಬೇಕಾದ್ರೆ ಅವರಿಬ್ರು ಗೆಳೆಯರಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಬರ್ಬೇಕಾದ್ರೆ ಅವರಿಬ್ರು ಹೇಗ್ ಬರ್ಬೇಕು ಅನ್ನೋ ಆಸೆ ನನ್ನ ಮನ್ಸಲ್ಲಿ ಇದೆಯೋ ಅದ್ರ ಕಡೆ ಆಶೀರ್ವಾದ ನಿಂದು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ದೇವ್ರೆ, ನಾನು ಏನ್ ಅನ್ಕೊಂಡಿದೀನೋ ಹಾಗೇ ಆಗ್ಲಿ ಅಂತ ದಯವಿಟ್ಟು ಆಶೀರ್ವಾದ ಮಾಡು.